ಸಿಎಂ ಡಿಕೆ ಶಿವಕುಮಾರ್ಗೆ ಸಾಲು ಸಾಲು ಸವಾಲುಗಳು. ಮೊದಲ ಹಂತದಲ್ಲಿ ಡಿಕೆಶಿ ಸಂಪುಟದಲ್ಲಿ 13 ಸಚಿವರು ಸೇರ್ಪಡೆಯಾಗ್ತಾರೆ. ಆದರೆ ಉಳಿದ 20 ಸಚಿವ ಸ್ಥಾನಗಳಿಗೆ ಸಚಿವಾಕಾಂಕ್ಷಿಗಳಿಂದ ಕಸರತ್ತು ನಡೀತಾ ಇದೆ. ಇರೋದು 34 ಸ್ಥಾನ. ಆ 34ರಲ್ಲಿ 13 ಹೋಯ್ತು. ಸೊ ಹಾಗಾಗಿ 40ಕ್ಕೂ ಅಧಿಕ ಶಾಸಕರಿಂದ ಇದೀಗ ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ಹೆಚ್ಚಾಗ್ತಾ ಇದೆ. ರಾಜ್ಯಸಭಾ ಚುನಾವಣೆವರೆಗೂ ಕೂಡ ಸಂಪುಟ ವಿಸ್ತರಣೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಜೂನ್ 18ರ ಬಳಿಕವಷ್ಟೇ ಸಂಪುಟ ಭರ್ತಿ ಮಾಡೋದಕ್ಕೆ ಪ್ಲಾನ್ಗಳು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ 13 ಸಚಿವರ ಸೇರ್ಪಡೆಯೇನೋ ಆಗೋಗ್ಬಿಟ್ಟಿದೆ. ಸುಸೂತ್ರವಾಗಿ ನಡೆದೋಗಿದೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದೆ ಇರುತ್ತೆ. ಆದರೆ ಅಸಲಿ ಆಟ ಈಗ ತಾನೇ ಶುರುವಾಗೋದು. ಬಾಕಿ ಉಳಿದಿರುವಂತಹ 20 ಸಚಿವ ಸ್ಥಾನಗಳಿಗಾಗಿ ಕಾಂಗ್ರೆಸ್ನಲ್ಲಿ ಈಗ ಭರ್ಜರಿ ಲಾಬಿ ನಡೀತಾ ಇದೆ. ಒಂದಲ್ಲ ಎರಡಲ್ಲ ನೋಡಿ, ಬರೋಬ್ಬರಿ 40ಕ್ಕೂ ಅಧಿಕ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ತಮ್ಮ ಲಾಭಿಯನ್ನ, ತಮ್ಮ ಪೈಪೋಟಿಯನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಜೂನ್ 18ರ ನಂತರ ಅಷ್ಟೇ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನನಗೂ ಬೇಕು ಅಂತ ಹೇಳಿ ಶಾಸಕರುಗಳು ಮುಗಿಬೀಳ್ತಾ ಇದ್ದಾರೆ. ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ಭಾಗ್ಯ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಕೆಶಿ ಮುಂದಿರುವಂತಹ ಸವಾಲುಗಳು ಒಂದ ಸಿದ್ದು ಸಂಪುಟದಲ್ಲಿ ಇದ್ದಂತಹ ಹಲವರಿಗೆ ಈಗ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. 2-3 ಬಾರಿ ಗೆದ್ದಂತಹ ಶಾಸಕರಿಂದ ಸಂಪುಟ ಸೇರೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಸೊ ಯಾವ ರೀತಿಯಾಗಿ ಅಗ್ನಿ ಪರೀಕ್ಷೆಗಳನ್ನ ಇವರು ಎದುರಿಸ್ತಾರೆ ಅನ್ನುವಂತಹ ಪ್ರಶ್ನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಈ ಸಂಪುಟ ರಚನೆ ಇದೆಯಲ್ಲ, ಕತ್ತಿ ಮೇಲಿನ ನಡಿಗೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಪ್ರಭಾವಿ ನಾಯಕರು, ಹಿರಿಯರಿಗೆ ಇನ್ನೂ ಕೂಡ ಈ ಸಂಪುಟದಲ್ಲಿ ಅವಕಾಶ ಸಿಗದೇ ಇರೋದು, ಅವರನ್ನ ಸಮಾಧಾನ ಪಡಿಸೋದು ಹೇಗೆ ಅನ್ನೋದು ಸದ್ಯಕ್ಕಿರುವಂತಹ ಡಿಕೆ ಶಿವಕುಮಾರ್ ಮುಂದೆ ದೊಡ್ಡ ಸವಾಲ್ ಕೂಡ ಹೌದು. ಸೊ ಹಾಗಾಗಿ ಪ್ರಮುಖ ಖಾತೆ ಬೇಕು ಅಂತ ಹೇಳಿ ಒಂದಷ್ಟು ಜನ ಈಗ ಲಾಬಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ಮುಂದೆ ಲಾಬಿ ಮಾಡ್ತಾ ಇದ್ದಾರೆ. ಮತ್ತೆ ಹಿರಿಯರು ಮತ್ತೆ ಕಿರಿಯರನ್ನ ಮಧ್ಯೆ ಏನಿದೆ, ಆ ಫೈಟ್ ಏನಿದೆ ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. 2ರಿಂದ 3 ಬಾರಿ ಗೆದ್ದು ಈಗಲಾದರೂ ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಆಕಾಂಕ್ಷಿಗಳಿದ್ರು. ಬಟ್ ಆದರೂ ಕೂಡ ಸ್ಥಾನಮಾನ ಸಿಕ್ಕಿಲ್ಲ. ಸೊ ಹಾಗಾಗಿ ಈಗ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಭವಿಷ್ಯದ ನಾಯಕತ್ವ ಸೃಷ್ಟಿಯಾಗಬೇಕು, ಹೊಸಬರಿಗೂ ಚಾನ್ಸ್ ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಒಂದಷ್ಟು ಸಲಹೆಗಳನ್ನು, ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಮುಂಬರುವ ಚುನಾವಣೆಯನ್ನು ಕೂಡ ಲೆಕ್ಕದಲ್ಲಿ ಇಟ್ಕೊಂಡು ಈಗಲಾದರೂ ನಮ್ಮ ಮೇಲೆ ನಿಮ್ಮ ಒಲವನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಚಿವ ಸ್ಥಾನಕ್ಕಾಗಿ ಒಂದಷ್ಟು 40 ಜನ ಶಾಸಕರು ಏನಿದ್ರು ಅವರೆಲ್ಲರೂ ಕೂಡ ನೇರವಾಗಿ ದೆಹಲಿಗೆ ಕಾಲಿಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಲಾಭಿ ಮಾಡೋದಕ್ಕೆ ಈಗಾಗಲೇ ಶುರು ಇಚ್ಕೊಂಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಬಣವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮತ್ತೊಂದು ಕಡೆ ಕಷ್ಟಕಾಲದಲ್ಲಿ ಜೊತೆಗಿದ್ದಂತಹ ತಮ್ಮದೇ ಸ್ವಂತ ಆಪ್ತರನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಸೊ ಈ ಅನಿವಾರ್ಯತೆ ಏನಿದೆಯಲ್ಲ ಅದು ಡಿಕೆ ಶಿವಕುಮಾರ್ ಅವರಿಗೆ ಬಂದೊದಗಿದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ದೊಡ್ಡ ಸವಾಲು ಕೂಡ ಹೌದು. 28ರ ಟಾರ್ಗೆಟ್. ಸೊ ಆ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಈಗ ಏನೇ ಇದ್ರೂ ಸಚಿವ ಸ್ಥಾನವನ್ನು ಫಿಲಪ್ ಮಾಡ್ಕೋಬೇಕು. ಸೊ ಮುಂಬರುವ ಚುನಾವಣೆಗೆ ಇಲ್ಲಿಂದಲೇ ಅಡಿಪಾಯ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಅಧಿಕಾರ ಸಿಗೋದು ಎಷ್ಟು ಕಷ್ಟನೋ, ಸಿಕ್ಕ ಅಧಿಕಾರದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗೋದಿದೆಯಲ್ಲ, ಅದಕ್ಕಿಂತ 100 ಪಟ್ಟು ಕಷ್ಟ ಅಂತ ಕೂಡ ಹೇಳ್ಬೋದು. ಸದ್ಯಕ್ಕೆ ಡಿಕೆಶಿ ಅವರದ್ದು ಹಂಚಿ ತಿಂದರೆ ಪ್ರಾಣ ಸಂಕಟ ಅಥವಾ ತಾನೇ ತಿಂದರೆ ಉದರ ಸಂಕಟ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ.